ಇಂಥವರ ಸಂತತಿ ಸಾವಿರ ಆಗಬೇಕು ಅಂತ ಹೇಳ್ಬೋದು. ನಮ್ಮ ಕಿಚ್ಚ ಸುದೀಪಣ್ಣನ ಅವರ ಅಭಿಮಾನಿಗಳು ಇಂತಹ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡಬೇಕು. ಈಗಿನ ಕಾಲದಲ್ಲಿ 10-12 ಜನ ಮನೆಯಲ್ಲಿರೋ ಫ್ಯಾಮಿಲಿಗಳನ್ನ ಸಾಕೋದೇ ಕಷ್ಟ. ಅಂಥದ್ರಲ್ಲಿ 100 ಜನ ಸಾಕೋದಿದೆಯಲ್ಲ, ಇದು ದೊಡ್ಡ ವಿಷಯ. ಕೆಲವರಿಗೆ ನಿಮ್ಮಮ್ಮ ತೀರೋಗಿದೆ ಬನ್ನಿ ಅಂದ್ರೂ ಸಹ ಬಂದಿಲ್ಲ. ಇವ್ರಿಗೆ ಶಕ್ತಿ ತುಂಬೋದು ನಮ್ಮ ಕೆಲಸ. ಆವಾಗಲೇ ದೇವರು ನಮ್ಮನ್ನು ಮೆಚ್ಚೋದು. ಈ ವಿದ್ಯಾಭ್ಯಾಸ ಕೊಡಿಸೋದು ನಿಜವಾಗ್ಲೂ ದೊಡ್ಡ ವಿಷಯ ಸರ್. ಅದು ಇಂಥವ್ರ ಹಿಂದೆ ನಾವು ಸದಾ ಇರ್ತೀವಿ ಸರ್. ಅದೇನಾದರೂ ಆಗಲಿ ನಮ್ಮ ಒಂದು ಸಪೋರ್ಟು, ನಮ್ಮ ಕಿಚ್ಚ ಸುದೀಪಣ್ಣನವರ ಅಭಿಮಾನಿಗಳ ಪರವಾಗಿ ಹೇಳ್ತಾ ಇದ್ದೀನಿ, ನಮ್ಮ ಎಲ್ಲರ ಒಂದು ಸಪೋರ್ಟ್ ಇವ್ರು ಸದಾ ಇರುತ್ತೆ. ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ನಿಮ್ಮ ಜನಸ್ನೇಹಿ ಯೋಗೇಶ್ ಹಾಗೂ ತಂಡ 100 ಜನ ದೇವರ ಮಕ್ಕಳನ್ನು ಹಾಗೂ ಜನಸ್ನೇಹಿ ಆಶ್ರಮವನ್ನು ನೋಡಿ ಬಂದ ನಿಮಗೆ ಜನಸ್ನೇಹಿ ಆಶ್ರಮದ ಮೇಲಿನ ಅನಿಸಿಕೆ ಏನು? ತುಂಬ ಖುಷಿಯಾಗುತ್ತೆ. ಇಂಥವರ ಸಂತತಿ ಸಾವಿರ ಆಗಬೇಕು ಅಂತ ಹೇಳ್ಬೋದು. ಖಂಡಿತ. ಯಾಕಂದರೆ ಈಗಿನ ಕಾಲದಲ್ಲಿ 10-12 ಜನ ಮನೆಯಲ್ಲಿರೋ ಫ್ಯಾಮಿಲಿಗಳನ್ನ ಸಾಕೋದೇ ಕಷ್ಟ. ಅಂಥದ್ರಲ್ಲಿ 100 ಜನ ಸಾಕೋದಿದೆಯಲ್ಲ, ಇದು ದೊಡ್ಡ ವಿಷಯ. ದೇವರು ಇವ್ರಿಗೆ ಇನ್ನೂ ದೊಡ್ಡ ಶಕ್ತಿ ಕೊಡಲಿ. ಇನ್ನೂ ಒಂದಷ್ಟು ಜನ ನಿರಾಶ್ರಿತರಿಗೆ ಇವರು ಆಶ್ರಯ ಆಗುವಂತಹ ಒಂದು ಶಕ್ತಿ ಇವ್ರಿಗೆ ಬರಲಿ ಅಂತ ಈ ಮೂಲಕ ಕೇಳ್ಕೊತೀನಿ. ತುಂಬ ಖುಷಿಯಾಯಿತು. ಸಾಯುವ ಕೊನೆ ದಿನಗಳಲ್ಲಿ ವಯಸ್ಸಾದವರನ್ನ ಮನೆಯ ಮಕ್ಕಳಂತೆ ನೋಡ್ಕೊಳ್ತಿದ್ದಾರೆ ಅನ್ನಿಸ್ತಾ? ನಿಜವಾಗ್ಲೂ ಸತ್ಯವಾಗ್ಲೂ ನಾನು ನೋಡ್ಕೊಂಡು ಬಂದಿದ್ದೀನಿ. ತುಂಬ ಹಿರಿಯರಿಗೆ ಯಾರು ಆಶ್ರಯ ಇಲ್ಲ, ಎತ್ತವರೇ ಆ ಮಕ್ಕಳುಗಳೇ ಬಿಟ್ಬಿಟ್ಟಿರ್ತಾರೆ. ಅಂಥವ್ರನ್ನೆಲ್ಲ ಕರ್ಕೊಂಬಂದು ಸಾಯೋವರೆಗೂ ನೋಡಿಕೊಂಡು ಅವರ ಅಂತ್ಯ ಸಂಸ್ಕಾರ ಮಾಡಿದ್ದನ್ನು ಸಹ ನಾನು ನೋಡಿದ್ದೀನಿ. ಇದರಲ್ಲಿ ಈ 2 ಮಾತಿಲ್ಲ ಸರ್, ಅವ್ರ ದೊಡ್ಡ ಗುಣ ಇದೆಲ್ಲ. ಟೈಮ್ ಇಲ್ಲ ಅಂತ ಸಂಬಂಧಿಕರ ಸಾವಿಗೆ ಹೋಗದೇ ಇರೋ ಕಾಲದಲ್ಲಿ ಸಂಬಂಧನೇ ಇಲ್ಲದೆ ಇರೋ ಸಾವಿರಾರು ಜನರಿಗೆ ಹೆಗಲು ಕೊಟ್ಟು ಅರ್ಥಪೂರ್ಣವಾಗಿ ಅಂತ್ಯಕ್ರಿಯೆ ಮಾಡ್ತಿದ್ದಾರೆ. ಜನಕ್ಕೆ ಈ ಮೂಲಕ ಏನು ಹೇಳ್ತೀರಾ? ನೋಡಿ, ಇವಾಗ ನಾನು ತುಂಬ ನೋಡಿದ್ದೀನಿ, ಸ್ವಂತ ಮಕ್ಕಳೇ ಇವರು ಫೋನ್ ಮಾಡಿ ಕೇಳ್ತಾರೆ, ನಿಮ್ಮ ಅಮ್ಮನಿಗೆ ಈ ಥರ ಪ್ರಾಬ್ಲಮ್ ಆಗಿದೆ, ಸಾಯೋ ಸ್ಟೇಜಲ್ಲಿದ್ದಾರೆ ಅಂತಲೂ ಹೇಳಿದ್ದಾರೆ. ಕೆಲವರಿಗೆ ನಿಮ್ಮಮ್ಮ ತೀರೋಗಿದೆ ಬನ್ನಿ ಅಂದ್ರೂ ಸಹ ಬಂದಿಲ್ಲ. ನಿಜವಾಗ್ಲೂ ಅವರೆಲ್ಲ ಮನುಷ್ಯತ್ವ ಇಲ್ಲದೆ ಹೋದಂಥವ್ರು. ಅವರು ಮನುಷ್ಯರಾಗಿ ಹುಟ್ಟಕ್ಕೆ ಲಾಯಕ್ಕೇ ಇಲ್ಲ. ಅವರು ಮಾಡಬೇಕಾದಂತಹ ಕಾರ್ಯಗಳನ್ನ ಇವರು ಮಾಡ್ತಾರಲ್ಲ, ನಿಜವಾಗ್ಲೂ ಇವರು ದೊಡ್ಡ ಗುಣ. ಇವರಿಗೆ ದೇವರು ಇನ್ನೂ ಒಳ್ಳೆ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಕೇಳ್ಕೊತೀನಿ. ಇದು ತುಂಬ ಯೋಚನೆ ಮಾಡಬೇಕಾದ ವಿಷಯ. ಎಲ್ಲರಿಗೂ ಈ ಒಂದು ಶಕ್ತಿ ಬರಲ್ಲ, ಆಮೇಲೆ ಎಲ್ಲರಿಗೂ ಈ ಒಂದು ಮನಸ್ಸು ಬರಲ್ಲ. ಆ ಒಂದು ಮನಸ್ಸು, ಆ ಒಂದು ಶಕ್ತಿ ದೇವರು ಅವ್ರಿಗೆ ಕೊಟ್ಟಿದ್ದಾನಲ್ಲ, ನಿಜವಾಗ್ಲೂ ಅವರು ಅವ್ರ ಮಕ್ಕಳು ಚೆನ್ನಾಗಿರ್ತಾರೆ ಫ್ಯೂಚರಲ್ಲಿ. ಸಾವಿರಾರು ಜನರಿಗೆ ಆಶ್ರಯ ಕಲ್ಪಿಸಿ ಮಕ್ಕಳ ಶಿಕ್ಷಣ ಹಾಗೂ ಜವಾಬ್ದಾರಿಯ ಭಾರ ಹೊರಲು ಹೊರಟಿರುವ ಜನಸ್ನೇಹಿ ಯೋಗೀಶ್ ಹಾಗೂ ತಂಡಕ್ಕೆ ನೀವು ಏನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ? ನಾನು ಜನಗಳಲ್ಲಿ ಒಂದು ಕೇಳ್ಕೊತೀನಿ. ನಾನು ಕಿಚ್ಚ ಸುದೀಪಣ್ಣನವರ ಅಭಿಮಾನಿ ಸಂಘಗಳ ರಾಜ್ಯಾಧ್ಯಕ್ಷ ಹಾಗೂ ರಾಷ್ಟ್ರ ಉಪಾಧ್ಯಕ್ಷ. ಏನು ಕೇಳ್ಕೊತೀನಿ ಅಂದರೆ, ದಯವಿಟ್ಟು ನಮ್ಮ ಕಿಚ್ಚ ಸುದೀಪಣ್ಣನವರ ಅಭಿಮಾನಿಗಳು ಇಂತಹ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡಬೇಕು. ನಿಜವಾಗ್ಲೂ ಇವ್ರಿಗೆ ಸಹಾಯ ಮಾಡಿದ್ರೆ ದೇವರು ನಿಮಗೆ ಮೆಚ್ತಾನೆ. ನಾವೆಲ್ಲೋ ಏನೋ ಖರ್ಚು ಮಾಡ್ತೀವಿ, ಅಂಥದ್ರಲ್ಲಿ ಇಂಥವ್ರಿಗೆ ಸಹಾಯ ಮಾಡಿ ಇವ್ರಿಗೆ ನಾವು ಶಕ್ತಿ ತುಂಬಿದ್ರೆ ಇನ್ನೊಂದಷ್ಟು ಜನನ ಚೆನ್ನಾಗಿ ನೋಡ್ಕೋತಾರೆ. ಇನ್ನೊಂದಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಆಗುತ್ತೆ. ಈ ವಿದ್ಯಾಭ್ಯಾಸ ಕೊಡಿಸೋದು ನಿಜವಾಗ್ಲೂ ದೊಡ್ಡ ವಿಷಯ ಸರ್. ಅದು ತಮಾಷೆ ಅಲ್ಲ, ಅವೆಲ್ಲ ಅದಕ್ಕೆ ತುಂಬ ಖರ್ಚಾಗುತ್ತೆ. ಇವ್ರಿಗೆ ಎಷ್ಟು ಅಂತ ಬರ್ಸೋಕ್ಕೆ ಸಾಧ್ಯ? ಇವ್ರಿಗೆ ಶಕ್ತಿ ಜನಗಳು ಕೊಡಬೇಕಲ್ವ. ಆ ಜನಗಳು ಇದನ್ನು ಅರ್ಥಕೊಂಡು ದಯವಿಟ್ಟು ಇಂಥ ಮಹಾನ್ ವ್ಯಕ್ತಿಗಳಿಗೆ ನೀವು ಸಹಾಯ ಮಾಡಬೇಕು. ಇವ್ರ ಆಶ್ರಮದಲ್ಲಿ ನಾನು ನೋಡಿದ್ದೀನಿ, ತುಂಬ ಶ್ರದ್ಧೆಯಿಂದ ಆಸಕ್ತಿಯಿಂದ ತನ್ನ ಸ್ವಂತ ಮಕ್ಕಳನ್ನ ನೋಡ್ಕೊತಾರೆ. ಎತ್ತ ಅಪ್ಪ ಅಮ್ಮನಂತೆ ದೊಡ್ಡವ್ರನ್ನ ನೋಡ್ಕೊತಾರೆ. ಆ ಒಂದು ಶಕ್ತಿ ಇವ್ರಿಗಿದೆ. ಇವ್ರಿಗೆ ಶಕ್ತಿ ತುಂಬೋದು ನಮ್ಮ ಕೆಲಸ. ಆವಾಗಲೇ ದೇವರು ನಮ್ಮನ್ನು ಮೆಚ್ಚೋದು. ನಿಸ್ವಾರ್ಥವಾಗಿ ಜನಸೇವೆ ಮಾಡ್ತಿರೋ ಜನಸ್ನೇಹಿಗೆ ಸಮಸ್ಯೆ ಅಂತ ಬಂದರೆ ನಮ್ಮ ಪರವಾಗಿ ನಿಮ್ಮ ನಿಲುವು ಏನಾಗಿರುತ್ತೆ? ಇಂಥವ್ರ ಹಿಂದೆ ನಾವು ಸದಾ ಇರ್ತೀವಿ ಸರ್. ಅದೇನಾದರೂ ಆಗಲಿ, ಇಂತಹ ಒಂದು ಒಳ್ಳೆ ವ್ಯಕ್ತಿತ್ವ ಇರುವಂತಹ, ಒಳ್ಳೆ ಮನಸ್ಸಿರುವಂತಹ 10 ಜನಕ್ಕೆ ಒಳ್ಳೇದಾಗಲಿ ಅಂತ ಇವ್ರು ಯಾವಾಗಲೂ ತುಡಿತಾ ಇರ್ತಾರೆ. ಇವ್ರ ಮನಸ್ಸು ಯಾವಾಗಲೂ ತುಡಿತಾ ಇರ್ತದೆ. ಒಬ್ರಿಗೆ ಹೆಲ್ಪ್ ಮಾಡಬೇಕು ಅನ್ನುವಂಥ ಒಂದು ಮನಸ್ಸು ಇದೆಯಲ್ಲ, ಇವರಿಂದ ನಾವು ಯಾವಾಗಲೂ ನಿಲ್ಲಲೇಬೇಕು. ಯಾಕಂದರೆ ಇವರಿಂದ ಒಳ್ಳೇದೇ ಆಗ್ತಾ ಇದೆಯಲ್ವಾ, ಒಳ್ಳೇದ್ರಿಂದ ನಾವಿರಬೇಕು ಸರ್. ಅವ್ರಿಗೆ ಸಪೋರ್ಟ್ ಕೊಡಬೇಕು, ನಾವೇ ಅವ್ರಿಗೆ ಶಕ್ತಿಯಾಗಿರಬೇಕು. ನಮ್ಮ ಒಂದು ಸಪೋರ್ಟು ನಮ್ಮ ಕಿಚ್ಚ ಸುದೀಪಣ್ಣನವರ ಅಭಿಮಾನಿಗಳ ಪರವಾಗಿ ಹೇಳ್ತಾ ಇದ್ದೀನಿ, ನಮ್ಮ ಎಲ್ಲರ ಒಂದು ಸಪೋರ್ಟ್ ಇವ್ರು ಸದಾ ಇರುತ್ತೆ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.